ನಾನೀಗ ಹೇಳೋ ವಿಷಯದಿಂದ ನಿಮ್ ತಲೆ ಗಿರ್ ಅನ್ನುತ್ತೆ. ವಿಡಿಯೋ ಪೂರ್ತಿ ನೋಡಿ. ಪಾಕಿಸ್ತಾನ್ ಇಂಡಿಯಾಗಿಂತ ರಿಚ್ ಕಂಟ್ರಿ ಗೊತ್ತಾ? ಹೌದು. 1960 ವರ್ಲ್ಡ್ ಬ್ಯಾಂಕ್ ಡೇಟಾ ಪ್ರಕಾರ ಪಾಕಿಸ್ತಾನ ಪರ್ ಕ್ಯಾಪಿಟಾ ಇನ್ಕಮ್ $81 ಮತ್ತೆ ನಮ್ಮ ಇಂಡಿಯಾದು ಕೇವಲ $70 ಇರುತ್ತೆ. ಅಂದ್ರೆ ಪಾಕಿಸ್ತಾನ ಒಬ್ಬ ವ್ಯಕ್ತಿ ಒಬ್ಬ ಇಂಡಿಯನ್ ಗಿಂತ 15% ಜಾಸ್ತಿ ದುಡಿತಿರ್ತಾನೆ. ಹಸಿರು ಕ್ರಾಂತಿ ಅಂದ್ರೆ ಗ್ರೀನ್ ರೆವಲ್ಯೂಷನ್ ಇದನ್ನ ಮೊದಲು ಶುರು ಮಾಡಿದ್ದು ಪಾಕಿಸ್ತಾನಲ್ಲೇ, ಮತ್ತೆ ಅವರು ಗೋಧಿ ಬೆಳೆಯೋದು ಕೂಡ ಡಬಲ್ ಆಯ್ತು. ಕೋಲ್ಡ್ ವಾರ್ ಟೈಮ್ ಅಲ್ಲಿ USA ಪಾಕಿಸ್ತಾನ್ಗೆ 230 ಕೋಟಿ ಕೊಟ್ಟು ಸಹಾಯ ಮಾಡಿರುತ್ತೆ. ಪಾಕಿಸ್ತಾನ ಕರಾಚಿನ ಗೇಟ್ ವೇ ಆಫ್ ಏಷ್ಯಾ ಅಂತ ಕರೀತಾ ಇರ್ತಾರೆ. ಅಂಡ್ ಪಾಕಿಸ್ತಾನಿ ಏರ್ಲೈನ್ಸ್ ಒನ್ ಆಫ್ ದಿ ಟಾಪ್ ಏರ್ಲೈನ್ಸ್ ಅಲ್ಲಿ ಒಂದಾಗಿರುತ್ತೆ. ಅಂಡ್ ಪಾಕಿಸ್ತಾನಿ ಸಿಟಿಸನ್ಸ್ಗೆ ಯುರೋಪ್ USA ವೀಸಾಸ್ ಈಸಿಯಾಗಿ ಸಿಗ್ತಿರುತ್ತೆ. ಇಲ್ಲೇ ನೋಡಿ ಅವ್ರ ಬ್ಯಾಡ್ ಟೈಮ್ ಶುರುವಾಗಿದ್ದು. 1971 ಇಂಡಿಯಾ ಜೊತೆ ವಾರ್ ಆದ್ಮೇಲೆ ಅವ್ರ ಸೀನ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಬಟ್ ಇಂಡಿಯಾ 1991 ಅಲ್ಲಿ ಮಾರ್ಕೆಟ್ ಓಪನ್ ಮಾಡಿದ್ರು, ಇನ್ವೆಸ್ಟ್ಮೆಂಟ್ಸ್ ಬಂತು, IT ಬೂಮ್ ಆಯ್ತು. ಇವಾಗ ಇಂಡಿಯಾ ವರ್ಲ್ಡ್ಸ್ 6th ಲಾರ್ಜೆಸ್ಟ್ ಎಕಾನಮಿ. ಆದ್ರೆ ಅವರು ಇವಾಗ ಅಮ್ಮ ತಾಯಿ. ನೋಡಿ ಇಂಡಿಯಾನ ಎದುರಾಕೊಂಡವ್ರ ಪರಿಸ್ಥಿತಿ ಏನಾಯ್ತು ಅಂತ. ಅವರು ಶ್ರೀಮಂತರಾಗೋದಕ್ಕೆ ಕಾರಣ ಯಾರು ಹೇಳಿ? ನಾವೇ. ಯಾಕಂದ್ರೆ ಪಾಕಿಸ್ತಾನ್ ಇಂಡಿಯಾದೇ ಒಂದು ಭಾಗ ಆಗಿತ್ತು ಅಲ್ವಾ? ನಮ್ಮ ಇಂಡಿಯಾ ಈಗಿನ ಪರಿಸ್ಥಿತಿಗೆ ಕಾರಣ ಯಾರು? ಕಮೆಂಟ್ ಮಾಡಿ ತಿಳಿಸಿ.